ಸಮಯದಲ್ಲಿ ಕೂಡ ದೇವರ ಮೇಲೆ ವಿಶ್ವಾಸವಿಟ್ಟು ನಡೆಯುವಂತ ಎಲ್ಲ ಪರಿಶುದ್ಧರು ಅಥವಾ ನಡೆದಿರುವ ಪ್ರತಿ ಒಂದು ಆದಿಕಾಂಡ ಮೊದಲು ಪ್ರಕಟಣೆವರೆಗಿರುವಂತ ಇರುವ ದೇವರಿಗೆ ಉತ್ತಮರಾಗಿ ನಂಬಿಕಸ್ಥರಾಗಿ ವಿಶ್ವಾಸದಲ್ಲಿ ಒಳ್ಳೆ ಸಾಕ್ಷಿ ಹೊಂದಿರುವ ಎಲ್ಲರ ಜೀವಿತದಲ್ಲಿಯೂ ಒಂದು ವಿಷಯವು ನಾವು ಯಾರನ್ನು ಬಿಟ್ಟಿಲ್ಲ, ಯಾರಿಂದ ನಾವು ಅರ್ಥ ಮಾಡಿಕೊಳ್ಳದೆ ಅದು ಮರೆಯೋದಕ್ಕೆ ಸಾಧ್ಯವಾಗದಿರುವ ಒಂದು ವಿಷಯವಿದೆ. ಅದೇನೆಂದರೆ ಅವರಿಗೆ ಬಂದಿರುವಂತಹ ಶೋಧನೆ ಕಟ್ಟುಗಳು. ಇವು ಸತ್ಯವೇದ ಓದುವಾಗ ಬೈಬಲ್ ಹೇಳ್ತದೆ, ಪರಿಶುದ್ಧರಾಗಿರುವಂತ ವಿಶ್ವಾಸದಲ್ಲಿ ಉತ್ತಮರಾಗಿ ನಂಬಿಗಸ್ತರಾಗಿರುವಂತ ಸಕಲವತ್ತವಾಗಿರುವ ಜನರು ಆದಿಕಾಂಡ ಮೊದಲುಗೊಂಡು ಆದಾಮನ ಮೊದಲುಗೊಂಡು ಅಥವಾ ಈ ದಿನವರೆಗೆ ಇರುವಂತಹ ಪರಿಶುದ್ಧವಾಗಿ ವಿಶ್ವಾಸದಲ್ಲಿ ಉತ್ತಮರಾಗಿ ದೇವರಿಗೆ ಮೆಚ್ಚಾಗಿ ಜೀವಿಸಬೇಕೆಂದೇಳಿ ಪ್ರಯಾಸ ಪಟ್ಟ ಸಾಕ್ಷಿ ಹೊಂದಿದ ಪ್ರತಿಯೊಬ್ಬರಲ್ಲಿಯೂ ಅವರ ಜೀವನದಲ್ಲಿ ಶೋಧನೆಗಳು ಕಷ್ಟಗಳು ಅವರನ್ನ ಆವರಿಸಿಕೊಂಡೇ ಬಂದಿದೆ. ಇದನ್ನು ಕುರಿತು ಈ ಕೊನೆ ಕಾಲದಲ್ಲಿ ಜನರು ಏನಂತಂದ್ರೆ ಶೋಧನೆ ಬರಬಾರ್ದು, ಕಷ್ಟನೇ ಬರಬಾರ್ದು, ದೇವರು ನಮಗೆ ಎಲ್ಲಾದ್ರಲ್ಲಿ ಆಶೀರ್ವಾದ ಕೊಟ್ಟಿರ್ಬೇಕು, ಆವಾಗ ದೇವರು ಒಳ್ಳೆಯವರು. ಅಥವಾ ನಾವು ದೇವರ ಸಭೆಯಲ್ಲಿ ನಮ್ಮ ಎಲ್ಲ ಆಶೀರ್ವಾದ ಎಲ್ಲವೂ ನಮ್ಗೆ ಆಶೀರ್ವಾದವಾಗೇ ಇರಬೇಕು, ಯಾವ್ದು ನಮ್ಮನ್ನು ಖಂಡಿಸಬಾರ್ದು, ಎಚ್ಚರಿಸಬಾರ್ದು, ಬುದ್ಧಿ ಹೇಳಬಾರ್ದು, ಏನು ಹೇಳಿ ಕೊಡಬಾರ್ದು. ಇದು ಕೊನೆ ಕಾಲದಲ್ಲಿರುವಂತ ಒಂದು ಸ್ಥಿತಿ. ದೇವ ಜನರು ಉತ್ತಮರಾಗಿರುವವರು, ನಂಬಿಕಸ್ಥರಾಗಿರುವವರು, ದೇವರು ಪ್ರೀತಿಸುವವರು, ದೇವರಿಗೆ ಮೆಚ್ಚಿನಕಾಗಿರುವವರನ್ನೆಲ್ಲ ನೀವು ನೋಡಿದ್ರೆ ದೇವರು ಹೇಳ್ತಾರೆ, ನಾನು ಪ್ರೀತಿಸುವವರನ್ನ ಶಿಕ್ಷಿಸಿ, ಶೋಧಿಸಿ, ಪರಿಶೋಧಿಸಿ ಅವರನ್ನ ನಡೆಸ್ತೀನಿ. ಈ ಒಂದು ಸತ್ಯಾಂಶವನ್ನ ಈ ಕೊನೆ ಕಾಲದಲ್ಲಿ ಅರಿತುಕೊಂಡ್ರೆ ಒಳ್ಳೆಯದು. ಈಗ ಸತ್ಯವೇದವು ಇವುಗಳನ್ನು ಕುರಿತು ಆದಿಕಾಂಡ ಮೊದಲು ಕೂಡ ನಮಗೆ ಹೇಳಿರುವ ಸತ್ಯಾಂಶಗಳಲ್ಲಿ ಕೆಲವುದನ್ನ ನೀವು ಮೊದಲಾಗಿ ಅದ್ರ ಮುಂಚೆ ಮೊದಲಾಗಿ ಇದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯ ಓದ. 1 ಪೇತ್ರ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯ. 1 Peter chapter 1 verse 7. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಸುಟ್ಟಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ವಿಶ್ವಾಸವು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮ್ಮ ವಿಶ್ವಾಸವು ಈ ಕಷ್ಟಗಳಿಂದ ಅಥವಾ ಶೋಧನೆಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಮಾನಗಳು ಇವುಗಳೆಲ್ಲ ಉಂಟು ಮಾಡುವುದಕ್ಕೋಸ್ಕರವಾಗಿ, ಅಂದರೆ ದೇವರಿಗೆ ತನ್ನ ಜನರನ್ನು ಕುರಿತಿರುವಂತಹ ಒಂದು ಶ್ರೇಷ್ಠವಾಗಿ ಉನ್ನತವಾಗಿರುವ ಕಾರ್ಯವಿದೆ. ಅದೇನೆಂದ್ರೆ ಮೊದಲಾಗಿ ನಿಮ್ಮ ವಿಶ್ವಾಸವನ್ನು ಈ ಕಷ್ಟಗಳ ಮೂಲಕವಾಗಿ ಶೋಧಿಸಪಡಬೇಕು. ಕರೆಕ್ಟಾಗಿ ನಡಿಬೇಕೆಂತ ಹೇಳೋರಿಗೆ ಶೋಧಿಸುವ ಅನೇಕ ಕಷ್ಟಗಳ ಮಧ್ಯದಲ್ಲಿ ಅವರ ವಿಶ್ವಾಸವು ಜೀವನವು ಮುಂದೆ ಸಾಗೋದಕ್ಕೆ ಬೆಳಗಮಾಗ ಬರುತ್ತೆ. ಹಾಗಾದ್ರೆ ಈ ಶೋಧನೆಗಳು ಬರುವಾಗ, ನಮ್ಮ ಸುತ್ತಲೂ ಕಷ್ಟಗಳ ಮೂಲವಾಗಿ ನಮ್ಮನ್ನು ಶೋಧಿಸಲ್ಪಡುವಾಗ ನಾವೇನ್ ತಿಳ್ಕೋಬಾರ್ದು, ನಮಗೆ ನಷ್ಟ ಆಗುತ್ತೆ, ಕಷ್ಟ ಆಗುತ್ತೆ, ಬಿದ್ದೋಗ್ಬಿಡ್ತೀವಿ, ಇಲ್ಲ ನಮ್ಮ ಇದರಲ್ಲಿ ಮುಂದೆ ಸಾಗಕ್ಕಾಗಲ್ಲ, ಇದು ಸಾಧ್ಯವಲ್ಲ ಎಂಬುದಾಗಿ ಹೇಳ್ಬಾರ್ದು. ಆಗ ಹೇಳಿದ್ರೆ ಇನ್ನು ಅವರಿಗೆ ವಿಶ್ವಾಸದ ಮಾರ್ಗ, ವಿಶ್ವಾಸ ಜೀವನ ಎಂಬುದಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ. ಆದರೆ ಇಲ್ಲಿ ನಾವು ನೋಡ್ತೇವೆ, ನಮ್ಮಲ್ಲಿರುವಂತ ವಿಶ್ವಾಸ ಅದು ಬಹು ಬೆಲೆ ಉಳ್ಳದು, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದನ್ನ ಕಷ್ಟಗಳ ಮೂಲಕವಾಗಿ ಶೋಧಿಸಲ್ಪಡಬೇಕು. ಅದಕ್ಕೆ ಉದಾಹರಣೆ ಚಿನ್ನವನ್ನ ಪುಟಕ್ಕೆ ಹಾಕೋದು. ಪುಟಕ್ಕಾಗಿ ನಿಮ್ಗೆ ಅರ್ಥ ಆಗುತ್ತೆ. ಅದು ಮೊದಲು ಫುಲ್ ಬೇಯುತ್ತೆ, ಅರ್ಥ ಮಾಡಬೇಕು. ಅದಕ್ಕೆ ಎಷ್ಟು ನೋವು ಆಗುತ್ತೆ ಗೊತ್ತಾ? ಕರಗುತ್ತೆ, ಮೆಲ್ಟ್ ಆಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ.
ಅದು ನೆನೆಸೋದಕ್ಕೆ ಅಸಾಧ್ಯವಾಗಿರೋ ಅನುಭವಕ್ಕೆ ಬರುತ್ತೆ. ಆದ್ರೆ ಅದು ಏನಾಗ್ತದೆ ಅಂತ ಗೊತ್ತಿಲ್ಲ. ಆದರೆ ಪುಟ್ಟಕ್ಕಾಗಿದ್ಮೇಲೆ ಏನಾಗ್ತದೆ, ಅದು ಮೊದಲು ಹೆಂಗಿತ್ತು ಅದಕ್ಕಿಂತ ಇನ್ನು ಬೆಲೆ ಬರುತ್ತೆ, ಅದಕ್ಕಿಂತ ಇನ್ನು ಅದು ಒಳೆಯುತ್ತೆ, ಅದಕ್ಕಿಂತ ಅದು ಇನ್ನು ಪ್ರಕಾಶಿಸುತ್ತೆ, ಅದಕ್ಕಿಂತ ಅದು ಉನ್ನತವಾಗಿ ಇನ್ನು ಮೇಲಕ್ಕೆ ಹೋಗುತ್ತೆ ಹೊರತು ಅದು ಕೆಳಗೆ ಹೋಗಲ್ಲ. ಈ ಅನುಭವ ಚಿನ್ನಕ್ಕೆ ಗೊತ್ತಿಲ್ಲ, ಆದರೆ ವಿಶ್ವಾಸ ಬಂದ ವಿಶ್ವಾಸಿಗೆ ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಅದಕ್ಕೆ ಅರಿವಿಲ್ಲ, ಬುದ್ಧಿ ಇಲ್ಲ. ನಮಗೆ ತಿಳುವಳಿಕೆ, ವಿಶ್ವಾಸ, ಭಕ್ತಿ, ಪ್ರಾರ್ಥನೆ ಎಲ್ಲ ಇದೆ. ಇದನ್ನ ನಾವು ಅರಿಬೇಕು. ಅದಕ್ಕೆ ವಿಶ್ವಾಸರಾಗಿರೋ ದೇವರ ಎಷ್ಟು ಶೋಧನೆ ಬರಲಿಲ್ಲ, ಎಷ್ಟು ಹೋರಾಟ ಬರಲಿಲ್ಲ, ಎಷ್ಟು ನನಗೆ ಕಷ್ಟ ಬರಲಿಲ್ಲ, ಈ ಕಷ್ಟವು ನನ್ನನ್ನು ಏನು ಮಾಡುವುದಿಲ್ಲ. ಯಾಕಂದ್ರೆ ಇದನ್ನ ಬಿಡಿಸೋದಕ್ಕೆ ನೀನು ನನಗಿದ್ದಿ. ಕರ್ತನು ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಬಿದ್ದರು. ದೇವರ ಅವರಿಂದ ಏನ್ ಮಾಡ್ತಾರೆ, ಅವನು ಬಿಡಿಸಿ ಸಹಾಯ ಮಾಡ್ತಾರೆ. ಕೀರ್ತನೆ ಭಾಗದಲ್ಲಿ ನೀವು ಓದುವಾಗ ಅನೇಕ ಕೀರ್ತನೆ ಹೇಳ್ತಾರೆ, ನಾನು ಈ ಕಷ್ಟದಲ್ಲಿ ದೇವರಿಗೆ ಮೊರೆಯುತ್ತೆ, ಆತ ನನ್ನ ವಿಜ್ಞಾಪನೆ ಕೇಳಿ ನನ್ನನ್ನು ವಿಶಾಲವಾಗಿರೋ ಸಂತೈತನು. ನೀವು ಅದೆಲ್ಲ ಗಮನಿಸಿದ್ರೆ ಕಷ್ಟದ ಅನುಭವಗಳು ಮಹತ್ವವಾಗಿರುವ ಅದ್ಭುತ ಕಾರ್ಯಗಳನ್ನ, ಮೇಲಾಗಿರುವ ಉನ್ನತವಾಗಿರುವ ಅನುಭವವನ್ನು ಅವರಿಗೆ ತಂದಿದೆ. ಹಾಗಾದರೆ ವಿಶ್ವಾಸ ಯಾತ್ರೆಯಲ್ಲಿ ದೇವರ ಮೇಲಿಟ್ಟ ವಿಶ್ವಾಸ ಎಂಬ ಈ ಜೀವನದಲ್ಲಿ ನಾವು ಯಾವಾಗಲೂ ಶೋಧನೆಗಳು, ಹೋರಾಟಗಳು, ಕಷ್ಟ ಬಂದರೆ ನಾನು ಅದನ್ನು ಗೆಲ್ಲುವುದು ಹೇಗೆ, ಅದನ್ನು ಎದುರಿಸೋದು ಹೇಗೆ, ಇದರಿಂದ ನನಗೆ ಮೇಲಾಗಿರುವ ಆಶೀರ್ವಾದ ಏನು ಎಂಬುದನ್ನ ಯೋಚನೆ ಮಾಡಬೇಕು. ಈಗ ಬೈಬಲಲ್ಲಿ ಅನೇಕ ಪರಿಶುದ್ಧರು ಅದಕ್ಕೆ ಸಾಕ್ಷಿ ಆಗ್ತಾರೆ. ಐದನೇ ವಾಕ್ಯ, ಆರನೇ ವಾಕ್ಯ ಓದಿ. ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. కడవరి కాలమందు బయలుపరచబడుటకు సిద్ధముగా ఉన్న ರಕ್ಷಣ ಅಂದ್ರೆ ಕಡೆ ದಿವಸಗಳಲ್ಲಿ ಪ್ರಕಟಣವಾಗುವುದಕ್ಕೆ ಸಿದ್ಧವಾಗುವಂತ ರಕ್ಷಣೆ. ವಿಶ್ವಾಸನ ಬಂದಿದೆ ಹೊರತು ವಿಶ್ವಾಸನ ಪೂರ್ಣ ಆಗಿಲ್ಲ. ವಿಶ್ವಾಸ ಓಟವನ್ನು ಓಡಿ ಮುಗಿಸಿಲ್ಲ. ವಿಶ್ವಾಸದ ಕೊನೆ ಕಾಣಿಲ್ಲ. ಅದಕ್ಕೆ ಸಿಗ್ಬೇಕಾದ ಫಲವು ಏನೆಂಬುದಾಗಿ ನಮಗೆ ಗೊತ್ತೇ ಇಲ್ಲ. ಈಗ ತುಂಬಾ ಜನ ಹೇಳ್ತಾ ರಕ್ಷಣೆ ಬಂದ್ಬಿಟ್ರೆ ಮುಗಿಯುತ್ತೆ. ಅಲ್ಲ, ವಿಶ್ವಾಸದ ಜೀವನನೇ ಅರ್ಥ ಆಗಿಲ್ಲ. ಇವತ್ತು ವಿಶ್ವಾಸದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ನಡಿಬೇಕೆಂಬುದೇ ಗೊತ್ತಿಲ್ಲ. ಯಾಕಂದ್ರೆ ಸತ್ಯವೇದ ಹೇಳ್ತದೆ, ನೀವು ನೋಡುವಾಗ ಇಲ್ಲಿ ಏನ್ ಹೇಳ್ತದೆ, ಕಡೆ ದಿವಸಗಳಲ್ಲಿ ಏನಾಗ್ತದೆ, ಪ್ರಕಟಣೆ ಆಗಲಿಕ್ಕಿರುವಂತ ಸಿದ್ಧವಾಗ್ತಾ ಇರುವಂತ ನಮಗೆ ರಕ್ಷಣೆ, ಆ ದೇವ ನಮಗೋಸ್ಕರವಾಗಿ ಪರಿಪೂರ್ಣವಾಗಿ ನಿತ್ಯ ರಾಜ್ಯವೆಂಬ ಆ ಪರಿಪೂರ್ಣ ರಕ್ಷಣೆಯನ್ನು ನಾವು ಕಾಣುವುದಕ್ಕೆ ನಮ್ಮನ್ನೇನ್ ಮಾಡ್ತಾ ಇರುತ್ತೆ, ಇಲ್ಲಿ ಸಿದ್ಧ ಮಾಡ್ತಾ ಇರುತ್ತೆ. ಅನುದಿನ ಅವರ ಜೀವಿತದಲ್ಲಿ ದೇವರ ವಾಕ್ಯದ ಬೆಳಕಿನಲ್ಲಿ, ಸತ್ಯದ ಆಧಾರದಲ್ಲಿ ಸತ್ಯವನ್ನು ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗದಂತೆ ನಡಿಬೇಕಂತ. ಇದು ಎಲ್ಲಿ ನಡಿಬೇಕು? ರಕ್ಷಣೆಯ ಮಾರ್ಗದಲ್ಲಿ ನಡಿಬೇಕು. ಅವರವರಷ್ಟೇ ನಡೆಯಲ್ಲ. ಒಂದು ವಿಶ್ವಾಸಿಯಾಗಿ ನಡೆಯುವುದೇಕೆಂದ್ರೆ ರಕ್ಷಣೆಯ ಮಾರ್ಗದಲ್ಲಿ ನಡೆಯುವುದು. ಈ ರಕ್ಷಣೆಯ ಮಾರ್ಗ ಎಂಬುದು ದೇವರ ಸಭೆಯು ಅದಕ್ಕೆ ಸಂಬಂಧಪಟ್ಟ ಉಪದೇಶಗಳು, ನಮ್ಮನ್ನು ನಾವು ನಡೆಯೋದಕ್ಕೆ ದೇವರು ನಮಗೆ ಕೊಡುವಂತಹ ಬೋಧನೆಗಳನ್ನ ಅನುಸರಿಸಿ ನಡೆಯುವುದು ರಕ್ಷಣೆ ಮಾರ್ಗ ನಡೆಯೋದು. ನಾನು ರಕ್ಷಣೆ ಬಂದ್ಬಿಟ್ಟಿದೆ ಅಂತ ಹೇಳಿ ನಮ್ಮಿಷ್ಟ ನಡೆಯೋದಲ್ಲ. ಇವತ್ತು 100ಕ್ಕೆ 90 ವಿಶ್ವಾಸ ನಡೆಯೋದು ಹೆಂಗ್ ಗೊತ್ತಾ? ರಕ್ಷಣೆ ಬಂದ್ಬಿಟ್ಟು ಮುಗಿದೋಯ್ತು. ನಡೆಯೋದು ಅವ್ರ ಇಷ್ಟಕ್ಕೆ ನಡೆಯೋದು. ಯಾರಿಷ್ಟ ನಡೆಯೋದು? ಇವರು ತಿಳ್ಕೊಂತಾರೆ ನಾವು ರಕ್ಷಣೆ ನಾವು ವಿಶ್ವಾಸರಾಗಿ ಒಳ್ಳೆ ದೇವ್ರ ಮಕ್ಕಳಾಗಿ. ಇಲ್ಲ, ರೂಟ್ ಬಿಟ್ಟು ನಡೀತಾ ಇದ್ದೀರಿ, ರಕ್ಷಣೆ ಮಾರ್ಗ ಬಿಟ್ಟು ನಡೀತಾ ಇದ್ದೀರಿ, ರಕ್ಷಣೆಯ ಜೀವಿತ ಬಿಟ್ಟು ನಡೀತಾ ಇದ್ದೀರಿ. ರಕ್ಷಣೆ ಮಾರ್ಗದಲ್ಲಿ ನಿಮ್ಮನ್ನು ತಂದಿಟ್ರೆ ನೀವು ನಿಮಗೊಂದು ಮಾರ್ಗ ಇಟ್ಕೊಂಡು ನಡೀತಾ ಇದ್ದೀರಿ. ದೇವರು ನಮ್ಮನ್ನು ನಡೀಲಿಕ್ಕೆ ಒಂದು ಮಾರ್ಗ ಇಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ? ನಮಗೆ ದೇವರಿಟ್ಟ ಮಾರ್ಗವನ್ನು ಬಿಟ್ಟು ನಮ್ಮಿಷ್ಟಗೆ ನಾವು ನಡೆಯೋದು. ಅವರಂಗೆ ಮಾಡಿ ಇವರಂಗೆ ಮಾಡಿ ಹೆಂಗ್ ಮಾಡ್ತಾರೆ? ಒಂದ್ ವೇಳೆ ಅವ್ರದಕ್ಕೆ ಮಾಡ್ಬೇಕಂದ್ರೆ ನೀವು ಅವ್ರಂಗೆ ನಡಿ. ಎಲ್ಲಿ ನಂಗೆ ಭಕ್ತಿ ವೈರಾಗಿ ಇರ್ತೀಯ? ಒಂದು ದೇಶವೇ ಆಪೋಸಿಟ್ ಆಗಿರ್ತಾರೆ. ರಾಜ, ಮಂತ್ರಿ, ಜನ
ಸೈನ್ಯ ಎಲ್ಲ ಆಪೋಸಿಟ್ ಆಗಿದೆ. ಅವನು ಒಬ್ಬನು ಮಾತು ಹೇಳ್ತಾನೆ, ನೀವು ಒಂದು ಕುಟುಂಬ ನಿಲ್ಲಲ್ಲ, ನಿಮ್ಮ ಮಕ್ಕಳು ನಿಲ್ಲಲ್ಲ, ನೀವು ನಿಲ್ಲಲ್ಲ. ಹೇಳೋದೇನು ಗೊತ್ತಾ? ಏನೇನು ತಗೊಂಬಂದಲ್ಲಿ ಹಾಕೋದು. ಕಾರಣ ಏನು? ವಿಶ್ವಾಸದ ಮಾರ್ಗ, ವಿಶ್ವಾಸದ ಜೀವನ, ವಿಶ್ವಾಸ ನಾವು ಎಲ್ಲಿದ್ದೀವಿ ಎಂಬುದು ನಮಗೆ ಗೊತ್ತಿಲ್ಲ. ನಾವೇನು ಕೇಳ್ತಾ ಇದ್ದೀವಿ ನಮಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಹಿಂಗೆ ಬುದ್ಧಿಹೀನರಾಗಿ ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗ್ತಾರೆ. ಅವನನ್ನು ಅಪೊಸ್ತಲರ ಕೊಟ್ಟ ವರಗಳನ್ನು ಕೊಡೋದು ಕೇಳಿದನಮ್ಮ. ಅವ್ರು ನೋಡಿದಾಗ ಅವರಂಗೆ ನಾನು ಆಗ್ಬಿಡ್ತೀನಿ ಎಂಬುದಾಗಿ ಯಾವತ್ತೋ ಪ್ರಯೋಗ ಕೊಟ್ಟಿದ್ದಾನ? ಇಲ್ಲ. ಅವನು ಹೇಳ್ತಾನೆ, ನನಗೆ ದರ್ಶನವಾದ ದೇವರು, ನನ್ನ ಸಂಗ ಮಾತಾಡಿದ ದೇವರು, ನನ್ನನ್ನು ರಕ್ಷಣೆ ಮಾಡಿದ ತಂದ ದೇವರು, ನನ್ನನ್ನು ಈ ಸೇವೆಗೆ ಕರೆದ ದೇವರು, ನನ್ನನ್ನು ನಡೆಸುವ ರೀತಿಯನ್ನ ನಡೀತೀನಿ ಎಂಬುದಾಗಿ ಹೇಳುವಾಗ ಆ ನಡೆಸುವ ರೀತಿಯನ್ನ ಅವನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊತಾನೆ. ಅವರ ಮೊದಲಾಗಿ ಸಭೆಗೆ ವಿರುದ್ಧವಾಗಿ, ಸಭೆಯಲ್ಲಿ ಬರುವ ಜನರಿಗೆ ವಿರುದ್ಧವಾಗಿ, ಅಪೊಸ್ತಲರಿಗೆ ವಿರುದ್ಧವಾಗಿ ಎದ್ದು ನಿಂತು ಸಭೆಯವರನ್ನ ಹಿಂಸೆಪಡಿಸಿ ಸೇವೆ ಮಾಡುವವನ ಕೊಂದಾಗ್ತಾ ಇದ್ದ. ಈಗ ಇವನು ವಿಶ್ವಾಸ ಮಾರ್ಗದಲ್ಲಿ ಬಂದ. ಈಗ ಅದೇ ಸಭೆಗೆ ಏನ್ ಮಾಡ್ತಾನೆ ಇವನು? ಸಭೆ ನಿಮಿತ್ತವಾಗಿ, ಸಭೆಯ ಉಪದೇಶ ನಿಮಿತ್ತವಾಗಿ, ಸಭೆಯ ಕ್ರಮ ನೀತಿ ನಿಯಮಗಳ ನಿಮಿತ್ತವಾಗಿ, ಅದೇ ಯೇಸು ನಿಮಿತ್ತವಾಗಿ, ಅದೇ ದೇವ ಜನರೊಂದಿಗೆ ಸಾಕ್ಷಿಯಾಗಿ ಇರುವುದ ನಿಮಿತ್ತವಾಗಿ, ಅವರಿಗೆ ಉಪದೇಶ ಮಾಡುವ ನಿಮಿತ್ತವಾಗಿ ಅವನು ಏನೇನು ಉಪದ್ರ ಬರುತ್ತೆ? ಯಾವ್ದಾದ್ರು ಯೋಚನೆ ಮಾಡಿದ್ರ? ಮರಣದ ಬಾಗಿಲವರೆಗೆ ಹೋಗಿ ಬರ್ತಾನೆ, ಸತ್ತು ಬದುಕ್ತಾನೆ, ಅನೇಕ ದಿನಗಳು ಆಹಾರವಿಲ್ಲದೆ ಹೊಟ್ಟೆಹಸಿವಿನಲ್ಲಿ ಸಾಯುವ ಪರಿಸ್ಥಿತಿ ಬರ್ತಾನೆ, ಅನೇಕ ಸಾರಿ ಸೆರೆಮನೆ ಇರ್ತಾನೆ. ಈಗ ನೀವು ಅವನ ಬಟ್ಟ ಅನುಭವವನ್ನು ನೋಡ್ರಿ. ನೀವು ಬಣ್ಣ ನೋಡ್ಬೇಕಾದ್ರೆ ಯಾವತ್ತಾದರೂ ಈ ರಕ್ಷಣೆ ಎಂಬ ಈ ವಿಶ್ವಾಸ ಮಾರ್ಗದಲ್ಲಿ ಇಷ್ಟು ಶೋಧನೆ ಹಾಕಿ ಬರ್ತಾ ಇದೆ ಎಂಬುದಾಗಿ ಒಂದು ಪ್ರಶ್ನೆ ಕೇಳಿದ. ಅವನೇನು ಹೇಳ್ತಾ ಗೊತ್ತಾ? ಮರಣವಾಗಲಿ, ಜೀವವಾಗಲಿ, ವ್ಯಾಧಿಯಾಗಲಿ, ಹೊಟ್ಟೆಗಿಲ್ದಿರುವುದಾಗಲಿ, ಹಸಿವಾಗಲಿ, ಆಹಾರ ಇಲ್ಲದಿರುವುದಾಗಲಿ, ವಸ್ತ್ರ ಇಲ್ಲದಿರುವಾಗಲಿ, ಮೇಲಿನ ಅಧಿಕಾರವಾಗಲಿ, ಕೆಳಗಿನ ಅಧಿಕಾರವಾಗಲಿ, ಯಾವುದೇ ಆಗಲಿ ನನ್ನನ್ನ ಕ್ರಿಸ್ತನಿಂದ, ಕ್ರಿಸ್ತನ ರಕ್ಷಣೆ ಮಾರ್ಗದಿಂದ, ಕ್ರಿಸ್ತನ ಉಪದೇಶದಿಂದ, ಕ್ರಿಸ್ತನ ಸಭೆಯಿಂದ ನನ್ನನ್ನು ಅಗಲಿಸಲಾದೆಂಬುದಕ್ಕೆ ತೀರ್ಮಾನ ಮಾಡಿಕೊಂಡ. ಇದಕ್ಕೆ ಹೆಸರು ವಿಶ್ವಾಸ ಓಟ, ವಿಶ್ವಾಸ ಜೀವನ, ವಿಶ್ವಾಸ ಮಾರ್ಗ. ಆದರೆ ಈ ಮಾರ್ಗದಲ್ಲಿ ನಡೆಯುವಾಗ ಶೋಧನೆಗಳು ಹೋರಾಟಗಳು ಬರುತ್ತೆ. ಹೆದರಬೇಡ್ರಿ. ಈ ಶೋಧನೆ ಯಾವ್ದಾದ್ರೂ ಪೌಲನ ಅಡ್ಡಿಪಡಿಸಿದ? ಇಲ್ಲ. ಅವನೆಲ್ಲಾದ್ರೂ ಸೋತನ? ಇಲ್ಲ. ಅವನೆಲ್ಲಾದ್ರೂ ಬಿದ್ದು ಹೋದನ? ಇಲ್ಲ. ಯಾರಿಗಾದ್ರೂ ಎದುರಿನ? ಇಲ್ಲ. ಯಾಕಂದ್ರೆ ಎಲ್ಲಾ ಸ್ಥಳಗಳಲ್ಲಿ ಅವರನ್ನ ಮೇಲಕ್ಕೆ ತಂದು ಆಶೀರ್ವದಿಸಿ, ಅವನನ್ನ ಎಬ್ಬಿಸಿ ನಿಲ್ಲಿಸಿ ಅದ್ಭುತಗಳನ್ನು ಮಾಡಿ ಇವತ್ತು ಲೋಕಕ್ಕೆ ಸಾಕ್ಷಿಯಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಪುಸ್ತಕ ಯೇಸು ಪುಸ್ತಕ ಬರೆದ ನೋಡ್ರಿ, ಏನ್ ಬರೆದಾನೆ ಗೊತ್ತಾ? ವಿಶ್ವಾಸ ಜೀವನ ಅಂದ್ರೆ ಏನಂತ ಬರೆದಿದ್ದಾನೆ, ವಿಶ್ವಾಸ ಏನೆಂಬುದಾಗಿ ಬರೆದಿದ್ದಾನೆ, ವಿಶ್ವಾಸದ ಮಾರ್ಗ ಏನೆಂಬುದಾಗಿ ಬರೆದಿದ್ದಾನೆ. ಅದು ದೇವರ ಸಭೆಯೊಂದಿಗೆ, ದೇವರ ಸಭೆಯ ಉಪದೇಶದೊಂದಿಗೆ, ದೇವರ ಜನರೊಂದಿಗೆ ಐಕ್ಯತೆಯೊಂದಿಗೆ ಹೇಗೆ ಇರಬೇಕು ಎಂಬುದನ್ನು ಕುರಿತು ಸ್ಪಷ್ಟವಾಗಿ ಈ ಭೂಮಿಗೆ, ಲೋಕಕ್ಕೆ, ದೇವ ಜನರಿಗೆ ಬರೆದು ಕೊಟ್ಟಿರುವ ಪ್ರಮಾಣಗಳೆಲ್ಲ ಪೌಲನ ಮೂಲಕವಾಗಿ ಕೊಡಲ್ಪಟ್ಟಿದೆ. ಅಲ್ಲದೆ ನಾವು ಯೋಚನೆ ಮಾಡೋಣ, ಶೋಧನೆಗಳು ಒಂದು ವ್ಯಕ್ತಿಗೆ ಪರಿಶೋಧಿತನಾದ ಮೇಲೆ ಏನ್ ಸಿಗುತ್ತದೆ? ಓದಿತ್ರಿ 1 ಪೇತ್ರ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ನಿಮ್ಮ ವಿಶ್ವಾಸವು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷತೆ ಆಗುವಾಗ ನಿಮಗೆ ಕೀರ್ತಿ ಉಂಟಾಗುತ್ತೆ. ಪ್ರೈಸಲೋ. ಏನು ಉಂಟಾಗುತ್ತೆ? ಕೀರ್ತಿ, ಪ್ರಭಾವ, ಮಾನಗಳು, ಅಂದ್ರೆ ಘನಮಾನಗಳು. ಈ ಮೂರನ್ನ ದೇವ ಜನರಲ್ಲಿ ಕೊಡುವಂಥದ್ದು ಯಾವುದಂದ್ರೆ ವಿಶ್ವಾಸದಲ್ಲಿ ಬಂದಾಗ ನಮಗೆ ಬರುವ ಶೋಧನೆ ಕಷ್ಟಗಳು. ಈಗ ದೇವರ ಮುಂದೆ ಈ ಪ್ರಪಂಚದಲ್ಲಿ ನಮಗೆ ಕೀರ್ತಿಯು, ಘನವು, ಮಾನವು ಇದೆಲ್ಲ ಬರಬೇಕಂದ್ರೆ ಅದು ಏನ್ ಮಾಡಬೇಕು? ವಿಶ್ವಾಸದಲ್ಲಿ
ಕಷ್ಟಗಳು ಶೋಧನೆಗಳನ್ನು ಎದುರಿಸಿ ಅದನ್ನು ಗೆದ್ದು ಮುಂದೆ ಸಾಗೋದಕ್ಕೆ ಪ್ರಯಾಸ ಪಡುವುದಕ್ಕೂ, ಕಷ್ಟಗಳ ಶೋಧನೆ ಮಧ್ಯದಲ್ಲಿ ನೀವು ದೇವರಲ್ಲಿ, ದೇವರ ಸಭೆಯಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಸನ್ನಿಧಿಯಲ್ಲಿ, ದೇವರ ವಾಕ್ಯದ ಉಪದೇಶದಲ್ಲಿ ಬಲವಾಗಿ ದೃಢವಾಗಿ ಕಡೆಯವರೆಗೆ ನಿಲ್ಲಬೇಕು. ಓಟವನ್ನು ಓಡಿ ಮುಗಿಸಬೇಕು. ಈ ಅರಿವು ಇವತ್ತಿದ್ರೆ, ಈ ಒಂದು ವಿಶ್ವಾಸ ಮಾರ್ಗ ಗುರುವ ತಿಳುವಳಿಕೆ ಇವತ್ತು ಜನರಿಗೆ ಬಂದಿದ್ರೆ, ರಕ್ಷಣಾ ಮಾರ್ಗವೋ, ವಿಶ್ವಾಸವೋ, ಸಭೆಯೋ ದೇವ್ರ ಮಾಡಿದ ಉಪಹಾರ ಮರೆತು ದ್ರೋಹಿಗಳಾಗಿ, ಮೋಸಗಾರರಾಗಿ, ಕಳ್ಳರಾಗಿ, ದೇವರಿಗೆ ದ್ರೋಹ ಮಾಡುವವರಾಗಿ, ದೇವರು ಕೊಟ್ಟ ಉಪಹಾರ ಮರೆತು ಬಿಟ್ಟವರಾಗಿ ಯಾರಿ ಭೂಮಿ ಜೀವಿಸ. ಸರಿ, 2ನೇ ಅಧ್ಯಾಯ 21ನೇ ವಾಕ್ಯ ಓದಿ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ, ಇದಕ್ಕಾಗಿ ಕ್ರಿಸ್ತನು ತಾನೇ ನಿಮಗೋಸ್ಕರವಾಗಿ ಬಾಧೆಯನ್ನು ಅನುಭವಿಸಿ ನೀವು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕು. ಪ್ರೈಸ್ ದಿ ಲಾರ್ಡ್. ಇದು ಯಾರ ಮಾದರಿ? ಯಾರ ಮಾದರಿ? ಒಂದು ಒಳ್ಳೆ ವಿಶ್ವಾಸಿಗೆ ಯೇಸು ಸ್ವಾಮಿ ಒಬ್ಬರೇ ಮಾದರಿ ಇರಬೇಕು. ಅವ್ರು ಎಂತವರಾಗಿರ್ತಾರೆ ಅಂದ್ರೆ, ಯೇಸು ನಮ್ಮ ನಿಮಿತ್ತವಾಗಿ ಕಷ್ಟಗಳನ್ನ, ಶಾಪವನ್ನು ಅನುಭವಿಸಿದ್ರು. ನಾವು ಕ್ರಿಸ್ತನ ನಿಮಿತ್ತವಾಗಿಯೂ, ಸಭೆ ನಿಮಿತ್ತವಾಗಿಯೂ, ನಾವು ಹೊಂದಿರುವ ರಕ್ಷಣೆ ನಿಮಿತ್ತವಾಗಿಯೂ, ರಕ್ಷಣಾ ಮಾರ್ಗ ನಿಮಿತ್ತವಾಗಿ ಕಷ್ಟ ಅನುಭವಿಸಬೇಕು. ಇದನ್ನು ಹೇಳಿ ವಿಶ್ವಾಸಿಗೆ ಸಿಟ್ಟು ಬರುತ್ತೆ. ಇದು ಇವತ್ತು ವಿಶ್ವಾಸ ಪಡೆ ಗೊತ್ತಾಗ ಅವ್ರು ಹೇಳ್ತಾರೆ, ದೇವರು ನಮ್ಮ ಕಷ್ಟ ಎಲ್ಲ ತಿಳಿಸ್ಬಿಡಿ. ಕರೆಕ್ಟ್. ಯಾವ್ದನ್ನ ನೀವು ಕರೆಕ್ಟಾಗಿ ನಡೆಯದೇ ತಿಳಿಸ್ಬಿಟ್ಟ ಅಂತ ನೀವು ವ್ಯಾಸ ಹಾಕ್ಬೇಡ. ದೇವರ ವಿಶ್ವಾಸದಲ್ಲಿ, ರಕ್ಷಣೆಯಲ್ಲಿ, ರಕ್ಷಣೆ ಮಾರ್ಗದಲ್ಲಿ, ದೇವರು ನಮಗೆ ಕೊಟ್ಟ ಉಪದೇಶದಲ್ಲಿ ನಡೆದು ಹಾಗೆ ಹೇಳಿದ್ರೆ ಪರವಾಗಿಲ್ಲ. ಇನ್ನು ನಡೆಯದೇ ವ್ಯಾಸ ಹಾಕೊಂಡು ದೇವರು ನಮಗೆಲ್ಲ ತಿಳಿಸ್ಬಿಟ್ಟ ಅಂತ ತಿರುಗಿದ್ರೆ ಏನು ಪ್ರಯೋಜನ? ಅದಕ್ಕೆ ಬೈಬಲ್ ಹೇಳ್ತದೆ, ಯೇಸು ಗಮನಿಸಿ, ಅವರು ನಡೆದು ನಮ್ಮ ಬಾಧೆ ಕಸಲ ತನ್ನ ಮೇಲೆ ಒತ್ತುಕೊಂಡು ಹೇಳ್ತಾರೆ, ನಿಮ್ಮ ಚಿತ್ತ ಮಾರ್ಗ ನನ್ನ ಮೇಲೆ ಹಾಕ್ರಿ ಅಂತ. ನಾವು ಆತ ನಿಮಿತ್ತವಾಗಿ ಬರುವ ಬಾಧೆ ಕಸಲನ್ನ ಒತ್ತುಕೊಂಡ್ರೆ ಅವರೇನಂತ ಗೊತ್ತಾ? ನಿಮ್ಮ ದುಃಖ ಸಂತೋಷವಾಗುತ್ತೆ. ಯಾವಾಗ ಆತ ನಿಮಿತ್ತವಾಗಿ ನೀವು ಕಷ್ಟಗಳನ್ನ, ಶೋಧಗಳನ್ನ ನೀವು ಒತ್ತುಕೊಂಡ್ರೆ ತಕ್ಷಣ ಹೇಳ್ತಾರೆ, ನಿಮ್ಮ ಕಣ್ಣೀರು ಓದಿಸ್ತೀರಿ ಮಗಳೇ, ನಿಮ್ಮ ಕಷ್ಟ ಪರಿಹಾರ ಮಾಡ್ತೀರಿ ಮಗಳೇ. ಹಂಗೆ ಆಗೋದಕ್ಕೆ ಅವ್ನು ಮಾಡ್ಬೇಕಾದ್ರೆ ಕೆಲಸ ಗೊತ್ತಾ? ಡೈಲಿ ದೇವ್ರ ಮಾತಂತೆ ನಡಿಬೇಕು. ಡೈಲಿ ದೇವ್ರ ಹತ್ರ ಸಂಪರ್ಕ ಇಟ್ಕೋಬೇಕು. ನಮಗೆ ಬರುವ ಶೋಧ ಇಕ್ಕಟ್ಟುಗಳನ್ನ 2 ಹಂತದಲ್ಲಿ ಬರ್ತವೆ. ಒಂದು, ನಾವಾಗಿ ಹೋಗಿ ಶೋಧನೆ ಬಿದ್ದು ಕಷ್ಟ ಬೀಳೋದು. ಅದು ಹೆಂಗೆ? ಯಾಕೊಬ್ಬರು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಬರುತ್ತೆ. ಓದೋಣ. 13ನೇ ವಾಕ್ಯ. ಸರಿ, ಶೋಧನೆಗೆ ಪ್ರೇರೇಪಿಸಲ್ಪಡುವಾಗ, ಶೋಧನೆಗಾಗಿ ಪ್ರೇರೇಪಿಸಲ್ಪಡೋದು, ಶೋಧನೆ ಬರೋದಲ್ಲ. ನಮ್ಮನ್ನ ಶೋಧನೆ ಒಳಗೆ ತಳ್ಳುವುದಕ್ಕೋಸ್ಕರವಾಗಿ ನಮಗೆ ಪ್ರೇರೇಪಿಸಲ್ಪಡೋದು. ಆದಾಮ ಬೈ ಬಿದ್ದೋಗಿದ್ದು ಪ್ರೇರೇಪಿಸಲ್ಪಟ್ಟು, ಶೋಧಿಸಲ್ಪಟ್ಟಲ್ಲ. ದೇವರು ಅವರಿಗೆ ಶೋಧನೆ ಆಗಿ ಇಟ್ಟಿಲ್ಲ. ಅರ್ಥ ಮಾಡ್ಕೊಳ್ಳಿ. ನೀನು ಈ ತೋಟದಲ್ಲಿ ಎಲ್ಲ ಬರೆದಂತ ತಿನ್ನಬಹುದು ಅಂದ್ರೆ ಅದು ಕೂಡ ಸೇರಿ ಇವನಿಗೆ ಅರ್ಥ ಮಾಡ್ಕೋಬೇಕು. ಆದ್ರೆ ಒಂದು ಕಂಡೀಷನ್ ಇತ್ತು, ಇದನ್ನ ತಿನ್ನಬೇಡ ಅಂತ ಹೇಳಿದ್ರು. ಯಾವತ್ತುವರೆಗೆ? ಅದಕ್ಕೊಂದು ಟೈಮ್ ಇರುತ್ತೆ, ಎಲ್ಲದಕ್ಕೊಂದು ಕಾಲವಿದೆ, ಎಲ್ಲದಕ್ಕೊಂದು ಸಮಯವಿದೆ. ಆಗ ಅವರನ್ನು ಕುರಿತು ಅವರ ವಂಶ, ಅವರಂತೆ ಒಂದು ವಂಶಗೋಸ್ಕರ ಸೃಷ್ಟಿ ಮಾಡೋದಲ್ಲ, ಅದು ಬರಬೇಕಲ್ಲ, ಅದುವರೆಗೆ ಕಾರಣ ಬಂದಿಲ್ಲ. ಇವತ್ತು ವಿಶ್ವಾಸಿಗಳನ್ನ ದೇವರ ವಾಕ್ಯದ ರಕ್ಷಣೆ ಮಾರ್ಗದ ವಿಶ್ವಾಸದ ಜೀವನದಲ್ಲಿ ಹಿಂಗೆ ನಡಿಬೇಕಾದ ಜನರನ್ನ ಹಿಂಗಿಲ್ಲ, ನೀನು ಹಿಂಗೆ ನಡೆದು ನೋಡು, ನೀನು ಹಂಗಾಗ್ತೀಯ. ದೇವರಿಗೆ ವಿರುದ್ಧವಾಗಿ ದೇವರು ಹೇಳಿದ ಆಜ್ಞೆಯನ್ನ ಮೀರಿ, ದೇವರ ಶಾಪ ಇದೆ, ಮರಣ ಇದೆ ಅಂತ ಹೇಳಿದ್ರೆ ಮೀರಿ ನಡೆಯಕ್ಕೆ ಹೇಳಿಕೊಟ್ರಲ್ಲ, ಇದೇ ಪರಿಣಾಮ ಇವತ್ತು ಸಭೆಗಳಲ್ಲಿ ವಿಶ್ವಾಸ ನಡೆಯುವಂತ ಕಾರ್ಯ. ಅದಕ್ಕೆ ವಿಶ್ವಾಸಗಳು ತಮಗೆ ಬರುವ ಶೋಧನೆ ಏನೆಂಬುದಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಯಾಕೋಬನ ಬರೆದ ಪತ್ರಿಕೆ ಏನ್ ಹೇಳುತ್ತೆ? ಯಾವನಾದರೂ ಶೋಧಿಸಲ್ಪಡೋದಕ್ಕೆ ಪ್ರೇರೇಪಿಸಲ್ಪಟ್ಟಾಗ
ಶೋಧನೆ ಬಂದಾಗಲ್ಲ, ಶೋಧಿಸಲ್ಪಡುವಾಗಲ್ಲ, ಶೋಧನೆಗಾಗಿ ಪ್ರೇರೇಪಿಸಲ್ಪಡುವಾಗ. ಇದನ್ನು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಬೇಕು. ಪ್ರೇರೇಪಿಸಲ್ಪಡುವಾಗ ಈ ಪ್ರೇರೇಪಣೆ ಶೋಧನೆ ಅಲ್ಲ. ಪ್ರೇರೇಪಣೆಯು ನನಗೆ ದೇವರಿಂದ ಉಂಟಾಯ್ತು ಎಂದು ಹೇಳ್ಬಾರ್ದು. ಇದಕ್ಕೆ ಕಾರಣ ಯಾರು? ಅವನವನು ಓದಿ. ದೇವರು ಕೆಟ್ಟದಕ್ಕೆ ಕೆಟ್ಟದಕ್ಕೆ ಸಂಬಂಧಪಟ್ಟವರಲ್ಲ. ಆತನು ಯಾರನ್ನು ಶೋಧನಕ್ಕೆ ಪ್ರೇರೇಪಿಸಲ್ಪಡುವುದಿಲ್ಲ. ಅವ್ರೇನ್ ಮಾಡಿದ್ರೆ ಶೋಧನೆ ಒಳಗೆ ನೀವು ಹೋಗಿ ಸೇರ್ಕೊಂಡು ಶೋಧನೆ ಬರುತ್ತೆ ಅಂತ ಹೇಳಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಸಾಪಾಸಗಳಿಂದ ಸೆಳೆಯಲ್ಪಟ್ಟು ಮರಳುಗೊಂಡು ಪ್ರೇರೇಪಣೆ ಹೆಂಗ್ ಬರುತ್ತೆ? ಪ್ರೇರೇಪಿಸಬಹುದು ಹೆಂಗ್ ಬರುತ್ತೆ? ಅವ್ರು ನೋಡಿ ನಡೆಯಕ್ಕೆ ಹೋಗೋದು, ಅವರಂತೆ ಆಗಕ್ಕೆ ಹೋಗೋದು, ಅವ್ರ ಜೊತೆಗೆ ಹೋಗೋದು, ಅವ್ರು ಹೇಳಿದ ಪ್ರಕಾರವಾಗಿ ಹೋಗೋದು. ಇದು ಏನಿಗೆ ಅರ್ಥ? ಇದು ಹೆಂಗ್ ನಡೀತಿದ್ದು? ಪ್ರೇರೇಪಿಸಲ್ಪಡೋದು. ಇದನ್ನು ಗೆಲ್ರಿ ಫಸ್ಟ್. ವಿಶ್ವಾಸ ಜೀವನದಲ್ಲಿ ನಿಮಗೆ ಯಾವ ಶೋಧನೆಯನ್ನ ದೇವರು ಕೊಟ್ಟಿದ್ದರೆ ಅದಕ್ಕೆ ಪರಿಹಾರ, ಬಹುಮಾನ, ಆಶೀರ್ವಾದ, ಘನತೆ, ಮಾನ ಎಲ್ಲ ಇರುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ಮನುಷ್ಯನಿಂದಾಗಲಿ ಅವರಿಂದೇ ಆಗಲಿ ಪ್ರೇರೇಪಿಸಲ್ಪಟ್ರೆ ಅದು ನಷ್ಟ, ಶಾಪ, ಕೋಪ, ಮರಣ. ಇವತ್ತು ವಿಶ್ವಾಸಕ್ಕೆ ಬರೋದು ಪ್ರೇರೇಪಿಸಲ್ಪಟ್ಟಿದ್ದು ಶೋಧನೆಯ. ನೋಡಿ, ಆಮೇಲೆ ಏನ್ ಮಾಡ್ತಾರೆ? 15ನೇ ವಾಕ್ಯ. ಆಮೇಲೆ ಆಸೆ ಬಸರಾಗುತ್ತೆ. ಅಲ್ಲಯ್ಯ, ನಿಮ್ಗೆ ಅರ್ಥ ಆಗುತ್ತಾ? ಆಸೆ ಏನು? ಅವ್ರ ಜೊತೆಗೆ ಹೋಗ್ಬೇಕು, ಅವ್ರ ಜೊತೆಗೆ ಇರ್ಬೇಕು, ಅವ್ರ ಜೊತೆಗೆ ಪ್ರೇಯರ್ ಮಾಡಬೇಕು, ಅವ್ರ ಜೊತೆಗೆ ಸೇರ್ಕೋಬೇಕು. ಇದು ಒಂದಿನ ಬಂದು ಒಂದಿನ ನಡೆಯೋದಿಲ್ಲಮ್ಮ. ವಾರಗಟ್ಟಲೆ, ತಿಂಗಳಗಟ್ಟಲೆ, ವರ್ಷಗಟ್ಟಲೆ ಬಂದು ಒಂದಿನ ಸೈತಾನ್ ಜೊತೆಗೆ ಸೇರ್ಕೊಳ್ಳಿ. ಏದೇನ್ ತೋಟದಲ್ಲಿ ಒಂದೇ ದಿನ ಅವರು ನೋಡಿದ ಕೂಡಲೇ ಕೊಯ್ದು ತಿಂದಿಲ್ಲ ಹಣ್ಣ. ಪ್ರತಿದಿನ ಏನ್ ಮಾಡ್ತಿದ್ರು? ಪ್ರೇರೇಪಿಸ ಬರ್ತಾ ಇದ್ರು. ಅದು ಮನಸ್ಸೊಳಗೆ ಏನಾಗ್ತಿತ್ತು? ಬೇರ್ ಬಿಟ್ಟು ಮರವಾಗಿ, ಕೆಡೆ ಬಿಟ್ಟು, ಹಣ್ಣಾಗಿ, ಕಾಯಿ ಬಂದು ಬೆಳೀತಾ ಇತ್ತು. ಒಂದಿನ ಪಟ್ಟಂತ ಏನ್ ಮಾಡಿದ್ರು? ಕಿತ್ತು ತಿಂದ್ರು. ನಾವು ಅರಿಬೇಕು, ವಿಶ್ವಾಸ ಜೀವನದಲ್ಲಿ ನಮಗೆ ಶೋಧನೆ ಕಷ್ಟ ಬಂದಾಗ ನಾವು ಯಾವತ್ತೂ ಚಿಂತೆ ಮಾಡಬಾರ್ದು. ಯಾಕಂದ್ರೆ ಅದು ನಮ್ಮ ವಿಶ್ವಾಸವನ್ನ ಫಸ್ಟ್ ಏನ್ ಮಾಡ್ತದೆ? ಶೋಧಿಸುತ್ತೆ. ಅವಾಗ ಏನ್ ಮಾಡ್ಬೇಕು? 1 ಪೇತ್ರ ಬರೆದ ಪತ್ರಿಕೆ 5, 8, 9ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ? 9ನೇ ವಾಕ್ಯದ ಮೊದಲನೇ ಭಾಗ 8ನೇ ವಾಕ್ಯ. ನೀವು ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ವಿರೋಧಿ ಯಾರು? ಸೈತಾನ್. ಅವನೇನ್ ಮಾಡ್ತಾನೆ? ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಬೇಕೆಂಬುದಾಗಿ ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ನೆಕ್ಸ್ಟ್, ನೀವು ವಿಶ್ವಾಸದಲ್ಲಿ ದೃಢವಾಗಿರ್ಲಿ. ಹಾಗಾದ್ರೆ ವಿಶ್ವಾಸ ಯಾಕೆ? ವಿಶ್ವಾಸಕ್ಕೆ ಶೋಧನೆ ಬರುತ್ತೆ. ನೀವು ಸ್ಟ್ರಾಂಗ್ ಆಗಿದ್ದೀರಾ ಇಲ್ವಾ ಅಂತ. ನೀವು ವಿಶ್ವಾಸದಲ್ಲಿ ದೃಢವಾಗಿರಿ, ಸ್ಟ್ರಾಂಗ್ ಆಗಿರಿ. ಅವನನ್ನ ಎದುರಿಸ್ರಿ. ಇರಿ. ಯಾರನ್ನ ಎದುರಿಸ್ರಿ? ಸೈತಾನ್ ಮೇಲೆ ಮಾಡಬೇಕು. ಅವನೇ ನಮಗೆ ವಿರೋಧಿ. ಯಾಕಂದ್ರೆ ಆದಿ ಮೊದಲುಕೊಂಡು ಏನೇ ತೋಟದಲ್ಲಿ ದೇವರೊಂದಿಗಿರುವ ಸಂಪರ್ಕವನ್ನ ತಡೆ ಮಾಡಿ, ಅವರು ದೇವರ ವಾಕ್ಯದ ನಿಯಮದಲ್ಲಿ ಇರುವವನ್ನ ತಪ್ಪಿಸಿ ಅವರನ್ನ ದಾರಿ ತಪ್ಪಿಸೋದಕ್ಕೆ ಆವತ್ತು ಮಾಡುವ ಪ್ರೇರೇಪಣೆ ಇದೆಯಲ್ಲ, ಪ್ರೇರೇಪಿಸಲ್ಪಟ್ಟರು. ಇದಕ್ಕೆ ಹೇಳೋದು, ನಿಮ್ಮ ವಿಶ್ವಾಸ ಸ್ಟ್ರಾಂಗ್ ಆಗಿರ್ಲಿ. ಅದು ಶೋಧನೆ ಯಾಕೆ ಬರ್ತಾ ಇದೆ? ನಿಮ್ಮ ವಿಶ್ವಾಸ ಸ್ಟ್ರಾಂಗ್ ಆಗಿದೆಯಾ ಇಲ್ವಾ ಅಂತ. ನಿಮ್ಮ ವಿಶ್ವಾಸ ಹೆಂಗಿದೆ ಅಂತ. ಇನ್ನೊಂದು ವಾಕ್ಯ ಏನ್ ಹೇಳ್ತಾರೆ? ಓದಿ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2, 3ನೇ ವಾಕ್ಯ ಓದು. ನನ್ನ ಸಹೋದರರೇ, ನಿಮ್ಮ ವಿಶ್ವಾಸ ಆಗುವ ಪರಿಶೋಧನೆಯು ನಿಮ್ಮಲ್ಲಿ ತಾಳ್ಮೆನ ಉಂಟು ಮಾಡಿದ್ರೆ. ಈಗ ವಿಶ್ವಾಸದಲ್ಲಿ ಯಾಕೆ ಶೋಧನೆ ಬರುತ್ತೆ? ನಿಮಗೆ ತಾಳ್ಮೆ ಕಲಿಸೋದಕ್ಕೆ. ದುಡುಗಿ
ದೇವರಿಗೆ, ದೇವರ ನಾಮಕ್ಕೆ, ಸಭೆಗೆ, ಸೇವಕರಿಗೆ ಒಂದು ವೇಳೆ ನೀವು ಒಂದು ರಕ್ಷಣೆಗೆ ದೇವ್ರ ಮಾಡಿದ ಉಪಹಾರ ಮರೆತು ಬಿಟ್ಟು ನಿಮ್ಮಿಷ್ಟಕ್ಕೆ ನಡಿಬಾರ್ದು, ದುಡುಕಿ ನಡಿಬಾರ್ದು ಅಂತೇಳಿ ನಿಮಗೆ ತಾಳ್ಮೆ ಕೊಡ್ಲಿಕ್ಕೆ. ಫಸ್ಟ್. ಸೆಕೆಂಡ್, ನೀವು ನಾನಾ ವಿಧವಾದ ಕಷ್ಟಗಳಿಂದ ನೀನು ನಾನಾ ವಿಧವಾಗಿರುವ ಕಷ್ಟಗಳಿಂದ ಬಿದ್ದಿರುವಾಗ ಅದನ್ನು ಕೇವಲ ಹ. ಆನಂದಕರವಾದದ್ದೆಂದು ಅದು ಆನಂದಕರವಾದದ್ದೆಂದು ಎಣಿಸಿರಿ. ಎನಿಸಿ. ಆಗ ಶೋಧನೆ ಬರುವ ಸಮಯದಲ್ಲಿ ನೀವು ಅಂದ್ಕೋಬೇಕು, ನನಗೊಂದು ಸಂತೋಷ ಇದೆ, ನನಗೊಂದು ಬಿಡುಗಡೆ, ನನಗೊಂದು ಜಯವಿದೆ, ಇದಕ್ಕೆ ಒಂದು ಬಹುಮಾನ ಆಶೀರ್ವಾದ ಇದೆ ಅಂತ. ಈಗ ನೀವು ನೆನೆಸಿ ನೋಡಿ, ನಿಮ್ಗೆ ಶೋಧನೆ ದೊಡ್ಡದಾಗಿ ಕಾಣಲ್ಲ. ಆದರೆ ಮೊದಲಾಗಿ ನಿಮ್ಮ ವಿಶ್ವಾಸವನ್ನ ಟೆಸ್ಟ್ ಮಾಡೋದು ಯಾಕೆಂದ್ರೆ ನಿಮಗೆ ಘನತೆ, ಮಾನ, ಆಶೀರ್ವಾದ, ಬಿಡುಗಡೆ, ಅದು ಮಾತ್ರವಲ್ಲ ನಿಮಗೆ ತಾಳ್ಮೆಯನ್ನು ಕಲಿಸಲಿಕ್ಕೆ. ನಮ್ಮನ್ನ ಪರಿಶೋಧನೆ ಮಾಡೋಣ. ಈ ಶೋಧನೆ ಕಷ್ಟಗಳು ನಮಗೆ ಬರುವಾಗ ನಾವು ದೇವರನ್ನು ಎಷ್ಟು ಪ್ರೀತಿ ಮಾಡ್ತೀವಿ ಎಂಬುದನ್ನು ನಮ್ಮನ್ನು ಟೆಸ್ಟ್ ಮಾಡ್ತಾರೆ. ನಮ್ಮ ವಿಶ್ವಾಸವನ್ನು ಟೆಸ್ಟ್ ಮಾಡ್ತಾರೆ. ನಾವು ದೇವರಲ್ಲಿ, ದೇವರ ಸಭೆಯಲ್ಲಿ ಹೇಗೆ ಉತ್ತಮರಾಗಿದ್ದೀರಿ ಎಂಬುದಾಗಿ ಟೆಸ್ಟ್ ಮಾಡ್ತಾರೆ. ಇದು ಎಲ್ಲವೂ ನಮ್ಮ ಸುತ್ತಲೂ ಕಾಣುವುದು ಶೋಧನೆ ಮೂಲಕವಾಗಿ ದೇವರು ನಮ್ಮನ್ನು ಟೆಸ್ಟ್ ಮಾಡ್ತಾರೆ. ಎದುರು ಬೇಡ, ಪಾಸ್ ಮಾಡಕ್ಕೆ ಅವರೇ ಇದ್ದಾರೆ, ಬಿಡುಗಡೆ ಮಾಡಕ್ಕೆ ಅವರೇ ಇದ್ದಾರೆ, ಸಹಾಯ ಮಾಡಲಿಕ್ಕೆ ಅವರೇ ಇದ್ದಾರೆ, ಗುಣ ಮಾಡಲಿಕ್ಕೆ ಅವರೇ ಇದ್ದಾರೆ, ಕಾರ್ಯ ಬಿಡಿದು ಮೇಲೆ ಕೆತ್ತಕ್ಕೆ ಅವರೇ ಇದ್ದಾರೆ. ನಾವು ಒಂದೇ ಒಂದು ಕೆಲಸ ಮಾಡಬೇಕು. ನಾವು ನಿನ್ನನ್ನು ನಿನ್ನ ಮೇಲೆ ವಿಶ್ವಾಸ ಇಟ್ಟಿದ್ವಯ್ಯ, ನಿನ್ನ ಕೃಪೆ ನಮಗೆ ಸಾಕು ರಾಜ, ನಿನ್ನ ಬಲ ನಮಗೆ ಸಾಕು ರಾಜ, ನಿನ್ನ ಪ್ರೀತಿ ನಮಗೆ ಸಾಕು ರಾಜ, ನಿನ್ನ ರಾಜ್ಯವು ನಮಗೆ ಸಾಕು ರಾಜ, ನಿನ್ನ ಸನ್ನಿಧಿ ನಮಗೆ ಸಾಕು ರಾಜ. ನೀವು ತೀರ್ಮಾನ ಮಾಡಿ. ಒಬ್ಬೊಬ್ಬರಿಗೆ ಅದ್ಭುತ ಕಾರ್ಯ ಕಾದಿದೆ. ಗ್ಲೋರಿ. ಭೂಪರಲೋಕದ ಒಡೆಯರಾಗಿ ಸರ್ವಶಕ್ತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಯ್ಯ. ಈ ವಾಕ್ಯವನ್ನು ಕೇಳಿದ ನಿನ್ನ ಮಕ್ಕಳು ಒಬ್ಬೊಬ್ಬರನ್ನ ಪಾನಿ ಶುದ್ಧೀಕರಿಸ ರಾಜ. ಅದ್ಭುತಗಳು ಕಾಣುವುದಕ್ಕೆ ಸಹಾಯ ಮಾಡಯ್ಯ. ವೈಗಳ ಮುಂದೆ ಔತಣವನ್ನು ಸಿದ್ಧ ಮಾಡಯ್ಯ. ಒಬ್ಬೊಬ್ಬರನ್ನ ಎಬ್ಬಿಸು ರಾಜ, ಒಬ್ಬೊಬ್ಬರನ್ನು ಬಲಪಡಿಸು ರಾಜ. ಪ್ರಾರ್ಥನೆ ಬಿದ್ದಿರೋ ಮಕ್ಕಳನ್ನು ಎಬ್ಬಿಸು. ವ್ಯಾಧಿಯ ಶೋಧನೆ ಹೋರಾಟ ಬಂದಿರಪ್ಪ, ನೀವು ಗುಣಪಡಿಸು ರಾಜ. ಮಹತ್ವದ ಕಾರ್ಯ ಮಾಡು. ನಿನ್ನ ಪಾದಗಳಿಗೆ ಸಮರ್ಪಿಸ್ತೇನೆ ರಾಜ, ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್.